ಎಲ್ರಿಗೂ ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಮತ್ತೊಮ್ಮೆ ನಿಮಗೆ ಆದರದ ಸ್ವಾಗತ. ನೀರು ದೋಸೆ ಹಿಟ್ಟಿನಿಂದ ಹಲವಾರು ರೀತಿಯಾದಂತಹ ನಾವು ರೆಸಿಪಿಗಳನ್ನು ಮಾಡ್ಕೊಳ್ಬೋದು. ಅದರಲ್ಲಿ 3 ವಿಧವಾದಂತಹ ಲಂಚ್ ಬಾಕ್ಸ್ ರೆಸಿಪಿಗಳನ್ನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಮಕ್ಕಳಿಗೆಲ್ಲ ಬಹಳ ಇಷ್ಟ ಆಗುತ್ತೆ ಇದು. ಲಂಚ್ ಬಾಕ್ಸ್ ಅಂತೂ ಖಾಲಿಯಾಗಿ ಬರೋದ್ರಲ್ಲಿ ಸಂದೇಹನೇ ಇಲ್ಲ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ರಾತ್ರಿ ಫುಲ್ಲು ಓವರ್ ನೈಟ್ ಸೋಕ್ ಆಗಿರುವಂತಹ ಬೆಳ್ತಿಗೆ ಅಕ್ಕಿಯನ್ನು ತೋರಿಸ್ತಾ ಇದ್ದೀನಿ. ನಾನು ತೋರಿಸಿರುವಂತಹ ಕಪ್ ಮೆಷರ್ಮೆಂಟಿಂದ 3 ಕಪ್ ಆಗುವಷ್ಟು ಅಕ್ಕಿಯನ್ನು ನೆನೆ ಹಾಕ್ಕೊಂಡಿದ್ದೀನಿ. ಈಗ ಬೆಳಗ್ಗಿನ ಹೊತ್ತು ಇದನ್ನು ನೀರನ್ನೆಲ್ಲ ಬಸಿದು ಇದನ್ನು ಇನ್ನೀಗ ಮಿಕ್ಸಿ ಜಾರಿಗೆ ರುಬ್ಕೊಳ್ಳೋದಕ್ಕೆ ಹಾಕ್ಕೊಳ್ಳೋಣ. ನೀವು ಅಕ್ಕಿಯನ್ನು ಯಾವುದೇ ರೀತಿಯಾದಂತಹ ಅಳತೆಯಿಂದ ತಗೊಳ್ಬೋದು ಮನೆ ಮೆಂಬರ್ಸಿಗೆ ಸರಿಯಾಗಿ. ಈಗ ಮಿಕ್ಸಿ ಜಾರಿಗೆ ನಾನೀಗ ಬೆಳ್ತಿಗೆ ಅಕ್ಕಿಯನ್ನು ಹಾಕಿ ಆದ ನಂತರ ರುಬ್ಬೋದಕ್ಕೆ ನೀರನ್ನು ಕೂಡ ಹಾಕ್ಕೊಂಡು ನುಣ್ಣಗಂದರೆ ಅಷ್ಟು ಫೈನಾಗಿ ರುಬ್ಕೊಂಡು ತರಬೇಕು. ಇದನ್ನು ತುಂಬ ನೈಸಾಗಿ ರುಬ್ಕೊಳ್ಬೇಕು. ರುಬ್ಬಿದಂತಹ ಈ ಮಿಶ್ರಣವನ್ನು ಇನ್ನೀಗೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. 2 ಬ್ಯಾಚಲ್ಲಾಗಿ ರುಬ್ಬಿದಂತಹ ದೋಸೆ ಹಿಟ್ಟನ್ನು ಕೂಡ ಅದಕ್ಕೆಲ್ಲೇ ಪಾತ್ರೆಗೆ ಹಾಕ್ತಾ ಇದ್ದೀನಿ. ಇನ್ನು ಹದ ನೋಡಿಕೊಂಡು ನೀರನ್ನು ಕೂಡ ಆ್ಯಡ್ ಮಾಡುವಂಥದ್ದು. ನೀವು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ದೋಸೆ ಮಾಡಿಕೊಂಡು ಆಮೇಲೆ ನೀವು ನೀರನ್ನು ಹಾಕ್ಕೊಳ್ಬೋದು. ಹದ ಗೊತ್ತಾಗಲಿಲ್ಲ ಅಂತಂದಾಗ ಹೀಗೆ ಮಾಡ್ಕೊಳ್ಬೋದು. ಈಗ ನಾನಿಲ್ಲಿ ಒಂದು ಅಂದಾಜಿನ ಪ್ರಮಾಣಕ್ಕೆ ನೀರನ್ನು ಹಾಕ್ಕೊಂಡು ಸ್ವಲ್ಪ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ನಾನಿಲ್ಲಿ ಈ ದೋಸೆ ಹಿಟ್ಟನ್ನು ಸ್ವಲ್ಪ ಅಷ್ಟೇ ಹಿಟ್ಟನ್ನು ಬೇರೆಯೇ ತೆಗೆದು ಇವತ್ತು ಫಸ್ಟ್ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕಾಗಿ ಇನ್ನೊಂದು ಸಣ್ಣ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಿಟ್ಟನ್ನು. ಕಾಲು ಭಾಗದಷ್ಟು ಹಿಟ್ಟನ್ನು ಈಗ ಒಂದು ಪಾತ್ರೆಗೆ ಹಾಕಿ ಆದ ನಂತರ ಅದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಇನ್ನು ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಒಂದು ಸ್ವಲ್ಪ ಹಾಕ್ಕೊಳ್ಬೇಕು. ಆಮೇಲೆ ಒಂದು ಸ್ವಲ್ಪ ಹಸಿಮೆಣಸನ್ನು ಕೂಡ ಸಣ್ಣದಾಗಿ ಹೆಚ್ಚಿದ್ದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಇದಕ್ಕೆ ಇನ್ನೂ ಬೇಕು ಅಂತಂದರೆ ಬಾಕಿ ತರಕಾರಿಗಳನ್ನೆಲ್ಲ ಆ್ಯಡ್ ಮಾಡ್ಕೊಳ್ಬೋದು. ಸ್ವಲ್ಪ ಕ್ಯಾರೆಟನ್ನು ತುರಿದು ಕೂಡ ಹಾಕ್ಕೊಳ್ಬೋದು. ಆಮೇಲೆ ಹೂಕೋಸು ಸಿಕ್ಕಿದ್ರೆ ಅದನ್ನು ಸಣ್ಣದಾಗಿ ಸ್ಲೈಸ್ ಮಾಡಿ ಕೂಡ ಹಾಕ್ಕೊಳ್ಬೋದು. ಇಲ್ಲಿ ಸ್ಟವ್ ಮೇಲೆ ದೋಸೆ ಕಾವಲಿಯನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ. ಟೆಂಪರೇಚರನ್ನು ಒಂದು ಸ್ವಲ್ಪ ಕಡಿಮೆ ಮಾಡಿಕೊಂಡು ನೀರನ್ನು ಚಿಮುಕಿಸಿ ಆದ ನಂತರ ಒಂದು ಕಾಟನ್ ಬಟ್ಟೆಯಿಂದ ಒರೆಸ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಇಲ್ಲಿ ಮೇಲಿಂದ ಎಣ್ಣೆಯನ್ನು ಅಪ್ಲೈ ಮಾಡಿಕೊಂಡು ಈಗ ದೋಸೆ ಕೆಲವೊಮ್ಮೆ ಎದ್ದೇಳೋದಿಲ್ಲ ನೀರು ದೋಸೆ ಅಂತ ಆಗುವಾಗ ಈ ಥರ ಎಣ್ಣೆಯನ್ನು ಹಾಕಿ ಸರಿಯಾಗಿ ಸುತ್ತಲೂ ಸ್ಪ್ರೆಡ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಎದ್ದೇಳುತ್ತೆ. ಮತ್ತು ಒಮ್ಮೆ ದೋಸೆ ಹಿಟ್ಟನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ಈರುಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕಿರೋದ್ರಿಂದ ಅದನ್ನು ಮೇಲಿಂದ ಹಾಕ್ಕೊಳ್ಬೇಕಾಗತ್ತೆ. ಈ ಥರ ಕೊತ್ತಂಬರಿ ಸೊಪ್ಪಾಗಿರ್ಬೋದು, ಈರುಳ್ಳಿಯನ್ನೆಲ್ಲ ಸಣ್ಣದಾಗಿ ಹೆಚ್ಚಿ ಹಾಕಿರೋದ್ರಿಂದ ಮೇಲಿಂದ ಹಾಕಿದಾಗ ಮಾತ್ರ ಸುತ್ತಲೂ ಎಲ್ಲ ಸ್ಪ್ರೆಡ್ ಆಗಿ ಬೀಳುತ್ತೆ. ಇಲ್ಲಾಂತಂದರೆ ಒಂದೇ ಕಡೆ ಇದು ದೋಸೆ ನಾವು ಹುಯ್ಯಬೇಕಾದ್ರೆ ಬೀಳುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ಮೇಲಿಂದ ಹಾಕ್ಕೊಳ್ಬೇಕು. ಈಗ ಮುಚ್ಚಳವನ್ನು ಮುಚ್ಚಿ ಸಣ್ಣ ಉರಿಯಲ್ಲೇ ಇಟ್ಕೊಂಡು 1-2 ನಿಮಿಷ ಹಾಗೆಯೇ ಬೇಯಲಿ. ಈರುಳ್ಳಿ ಎಲ್ಲ ಸರಿಯಾಗಿ ಬೇಯಬೇಕು. ಆಮೇಲೆ ನೋಡ್ಬೋದು ನೀವೀಗ ಎಷ್ಟು ಚೆನ್ನಾಗಿ ಎದ್ಕೊಂಡು ಬರುತ್ತೆ ಅಂತ. ಮಕ್ಕಳಿಗೆಲ್ಲ ಈ ಥರ ಡಿಫ್ರೆಂಟಾಗಿ ನೀರು ದೋಸೆ ಹಿಟ್ಟಿನಿಂದ ಹೀಗೆ ದೋಸೆಯನ್ನು ಮಾಡಿಕೊಡಿ. ಬಹಳನೇ ಚೆನ್ನಾಗಿ ತಿಂತಾರೆ. ಮಧ್ಯಾಹ್ನ ಹೊತ್ತು ಖಾಲಿ ಮಾಡಿ ನಿಮಗೆ ಟಿಫಿನ್ ಬಾಕ್ಸ್ ತರೋದ್ರಲ್ಲಿ ಸಂದೇಹನೇ ಇಲ್ಲ. ಇನ್ನು ಮೇಲಿಂದ ಇದಕ್ಕೆ ನೀವು ಖಾರ ಚಟ್ನಿ ಆಗಿರಬಹುದು ಅಥವಾ ಸಿಹಿ ಚಟ್ನಿ ಈ ಥರದ್ದೆಲ್ಲ ಹಾಕ್ಕೊಡ್ಬೋದು. ಅದು ಕೂಡ ತುಂಬಾ ಡಿಫ್ರೆಂಟಾಗಿ ಇರುತ್ತೆ. ಈಗ 2ನೇ ದೋಸೆಯನ್ನು ಕೂಡ ನಾನು ಮಾಡಿ ತೆಗೆದಿದ್ದೀನಿ. ಅದನ್ನು ಕೂಡ ನೋಡ್ತಿರ್ಬೋದು. ಮುಚ್ಚಳವನ್ನು ಕಂಪಲ್ಸರಿಯಾಗಿ ಮುಚ್ಚಬೇಕು. ಈರುಳ್ಳಿ ಎಲ್ಲ ಹಸಿದೇ ಹಾಕಿರೋದ್ರಿಂದ ಸ್ವಲ್ಪ ಅದು ಬೇಯಬೇಕಾಗತ್ತೆ. ಅದಕ್ಕೋಸ್ಕರ ನಾನೀಗ 2ನೇ ದೋಸೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ. 1ನೇ ಲಂಚ್ ಬಾಕ್ಸ್ ರೆಸಿಪಿ ಕೂಡ ಮಾಡ್ಕೊಂಡಿದ್ದಾಯಿತು. ಮಕ್ಕಳಿಗೆ ಟಿಫಿನ್ ಬಾಕ್ಸಿನ ಜೊತೆಗೆ ಸ್ವಲ್ಪ ಡ್ರೈ ನಟ್ಸನ್ನು ಕೂಡ ಹಾಕಿ ಆಮೇಲೆ ಬೇಕು ಅಂತಂದರೆ ಟೊಮೆಟೊ ಸಾಸನ್ನು ಕೂಡ ಇಟ್ಕೊಂಡು ಕಳಿಸಿದರೆ ಎಲ್ಲ ಖಾಲಿ ಮಾಡಿ ತರೋದ್ರಲ್ಲಿ ಸಂದೇಹನೇ ಇಲ್ಲ. ಇನ್ನು 2ನೇ ರೆಸಿಪಿಯನ್ನು ನೋಡ್ಕೊಂಡು ಬರೋಣ ಯಾವ ಥರ ಮಾಡೋದು ಅಂತ. ಸ್ವಲ್ಪ ಸ್ವೀಟ್ ಇಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಒಂದು ದೋಸೆಯನ್ನು ಇದನ್ನು ಹಾಕ್ಕೊಡ್ಬೋದು ಅಥವಾ ಮಕ್ಕಳು ಇಷ್ಟಪಡ್ತಾರೆ ಅಂತಂದರೆ ಇನ್ನೊಂದು ದೋಸೆಯನ್ನು ಕೂಡ ಹಾಕ್ಕೊಳ್ಬೋದು. ನಾವು ಪ್ಲೇನ್ ದೋಸೆ ಎಲ್ಲ ಕೊಟ್ಟು ಕಳಿಸ್ತೀವಲ್ಲ ಅದರ ಜೊತೆಗೆ ಇದನ್ನು ಕೂಡ ಹಾಕ್ಕೊಳ್ಬೋದು. ಇಲ್ಲಿ ಒಂದು ಸ್ವಲ್ಪ ಅಂದರೆ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಬೆಲ್ಲವನ್ನು 1 ಅಚ್ಚಾಗುವಷ್ಟು ಬೆಲ್ಲವನ್ನು ಈ ಥರ ತುರ್ಕೊಂಡು ಹಾಕ್ಕೊಂಡಿದ್ದೀನಿ. ಚಾಕುವಲ್ಲೇ ಈ ಥರ ಗ್ರೇಟ್ ಮಾಡಿ ಹಾಕ್ಕೊಳ್ಳೋದ್ರಿಂದ ನಿಮಗೆ ತುಂಬ ಚೆನ್ನಾಗಿ ಇರುತ್ತೆ. ಅಥವಾ ಬೆಲ್ಲದ ಪುಡಿ ಕೆಲವರು ಹಾಕ್ತಾರೆ. ಬೆಲ್ಲದ ಪುಡಿ ಹಾಕೋದ್ರ ಬದಲಾಗಿ ಹೀಗೆ ಮಾಡಿಕೊಂಡು ಹಾಕಿ ನೀವು ತುಂಬ ಟೇಸ್ಟಿಯಾಗಿ ಇರುತ್ತೆ. ಈಗ ಬೆಲ್ಲವನ್ನೆಲ್ಲ ತುರ್ಕೊಂಡು ಹಾಕಿ ಆದ ನಂತರ ಚೆನ್ನಾಗೊಮ್ಮೆ ಮಿಕ್ಸ್ ಮಾಡಿಕೊಂಡು ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಇನ್ನು ಸ್ಟವ್ ಮೇಲೆ ದೋಸೆ ಕಾವಲಿಯನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ. ಈಗ ಪ್ಲೇನ್ ನೀರು ದೋಸೆಯನ್ನು ನಾವು ಮಾಡ್ಕೊಳ್ಬೇಕು. ಅದಕ್ಕೆ ಯಾವುದೇ ರೀತಿಯಾಗಿ ಏನನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಜಸ್ಟ್ ಹಿಟ್ಟನ್ನು ಈಗ ಹಾಕ್ಕೊಂಡು ಪ್ಲೇನ್ ದೋಸೆಯನ್ನು ಮಾಡ್ಕೊಳ್ಳೋಣ.
ಸಾಮಾನ್ಯವಾಗಿ ನೀರು ದೋಸೆಯನ್ನು ನಾವು ಒಮ್ಮೆ ಹಾಕಿದಾಗ ತೆಗಿತೇವಲ್ಲ, ಅಷ್ಟು ಬೇಗನೆ ಇದನ್ನು ತೆಗೆಯೋದಕ್ಕೆ ಹೋಗಬಾರ್ದು. ಸ್ವಲ್ಪ ರೋಸ್ಟ್ ಆಗೋದಕ್ಕೆ ಬಿಡಬೇಕು. ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಇದನ್ನು ಒಂದು 1 ರಿಂದ 2 ನಿಮಿಷ ಹಾಗೆಯೇ ಕಾಯಲಿ. ಆಮೇಲೆ ಇದಕ್ಕೆ ನಾವು ಆಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಕಾಯಿ ತುರಿಗೆ ಬೆಲ್ಲವನ್ನೆಲ್ಲ ಹಾಕಿ ಇಟ್ಕೊಂಡಿದ್ದೀವಲ್ಲ, ಆ ಮಿಕ್ಸನ್ನು ಇದಕ್ಕೆ ಒಂದು ಸೈಡಿಂದ ಹಾಕಿ ಮಡಿಸ್ತಾ ಬರಬೇಕು. ನೋಡ್ಬೋದು ನೀವೀಗ, ನಾನೀಗ ನೋಡಿ ಬೆಲ್ಲ ಮತ್ತು ಕಾಯಿ ತುರಿಯನ್ನು ಈಗ ಹಾಕ್ತಾ ಇದ್ದೀನಿ ಒಂದು ಸೈಡಿಂದ. ಒಮ್ಮೆಗೆ ಹಾಕಬೇಕಾದ್ರೆ ಒಂದು 2 ರಿಂದ 3 ಚಮಚ ಆದರೂ ಹಾಕ್ಕೊಳ್ಬೇಕು. ಈ ಥರ ಹಾಕಿ ಆದ ನಂತರ ನಾವು ಯಾವ ಸೈಡಿಂದ ಹಾಕಿದ್ದೀವಿ ನೋಡಿ ಅಲ್ಲಿಂದನೇ ರೋಲ್ ಮಾಡ್ತಾ ಬರಬೇಕು. ಕಾಯಿ ತುರಿ ಮತ್ತು ಬೆಲ್ಲವನ್ನು ನಾವೀಗ ಆಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಸ್ವಲ್ಪ ನೀರಿನ ಅಂಶ ಬಿಟ್ಕೊಳ್ಬೋದು. ಆವಾಗ ಈಗ ನಾವು ದೋಸೆ ಮೇಲೆ ಹಾಕಿದಾಗ ತುಂಬ ಸಾಫ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಟ್ಯಾಪ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಅದು. ಇನ್ನೀಗ ವಿಡಿಯೋದಲ್ಲಿ ತೋರಿಸಿರುವ ಥರ ನೋಡಿ, ಈ ಥರ ರೋಲ್ ಮಾಡ್ತಾ ಬಂದು ಇನ್ನು ಮಧ್ಯಭಾಗದಿಂದ ಈ ಥರ ಪ್ರೆಸ್ ಮಾಡಿ ಒಮ್ಮೆ ಗಟ್ಟಿಯಾಗಿ ಪ್ರೆಸ್ ಮಾಡ್ತಾ ಬಂದು ಮತ್ತು ಅದನ್ನೇ 2 ಭಾಗವಾಗಿ ಮಾಡಿಕೊಂಡು ಟಿಫಿನ್ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಹಾಕಿ ಕೊಡ್ಬೋದು. ಆದಷ್ಟು ಮಧ್ಯಾಹ್ನ ಎಲ್ಲ ತುಂಬ ಸಿಹಿ ಅಂಶ ಬೇಡ ಅಂತಂದರೆ ಒಂದು ದೋಸೆಯನ್ನು ಇದನ್ನು ಹಾಕ್ಕೊಡ್ಬೋದು ಅಷ್ಟೇ. ಆಮೇಲೆ ನೀವು ಮಾಮೂಲಿಯಾಗಿ ಪ್ಲೇನ್ ದೋಸೆಯನ್ನು ಒಂದು 2 ರಿಂದ 3 ದೋಸೆಯನ್ನು ಹಾಕಿ ಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಇರುತ್ತೆ ಅಂತ. ಈಗ ನೋಡ್ಬೋದಲ್ಲ ನೀವು, ಈ ಥರ ನೀವು ಬರೀ ಲಂಚ್ ಬಾಕ್ಸಿಗೆ ಅಂತಾನೆ ಅಲ್ಲ, ನಾವಿದನ್ನು ತಿಂಡಿಗೆಲ್ಲ, ಬೆಳಗಿನ ತಿಂಡಿಗೆಲ್ಲ ಇದನ್ನು ಮಾಡ್ಕೊಳ್ಬೋದು ಅಥವಾ ಸಂಜೆಗೆ ಕೂಡ ಇನ್ನು ಸಿಹಿ ಅದೇ ಮಾಡಿರೋದ್ರಿಂದ ಒಂದು ದೋಸೆಯನ್ನು ಅರ್ಧ ಭಾಗ ಮಾಡಿ 2 ಪೀಸಾಗಿ ಮಾಡಿ ಕೊಡ್ಬೋದು. ಆಮೇಲೆ ಪ್ಲೇನ್ ದೋಸೆಯನ್ನು ಹಾಕಿ ಅದಕ್ಕೆ ಸಾಸ್ ಬೇಕಾದರೆ ಕೊಡ್ಬೋದು, ಅಥವಾ ಕಾಯಿ ಚಟ್ನಿಯನ್ನು ಸ್ವಲ್ಪ ಗಟ್ಟಿಯಾಗಿ ಮಾಡಿ ಇಟ್ಕೊಂಡಿದ್ರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಇನ್ನು ಫ್ರೂಟ್ಸನ್ನೆಲ್ಲ ಕಟ್ ಮಾಡಿ ಹಾಕ್ಕೊಳ್ಬೋದು. ಮಕ್ಕಳಿಗೆ ತುಂಬಾ ಒಳ್ಳೆಯದು ಮಧ್ಯಾಹ್ನಕ್ಕೆಲ್ಲ. ಮತ್ತು ಇದಕ್ಕೆ ಸಾಸನ್ನು ಕೂಡ ಇಟ್ಕೊಂಡಿದ್ದೀನಿ. 2ನೇ ಲಂಚ್ ಬಾಕ್ಸ್ ರೆಸಿಪಿಯನ್ನು ಕೂಡ ನೋಡ್ಕೊಂಡು ಬಂದಿದ್ದಾಯ್ತಲ್ಲ. ಇನ್ನು 3ನೇ ಲಂಚ್ ಬಾಕ್ಸ್ ರೆಸಿಪಿಯನ್ನು ನೋಡ್ಕೊಳ್ಳೋಣ. ಇಲ್ಲಿ ನಾನು ಒಂದು 5 ರಿಂದ 6 ಆಗುವಷ್ಟು ದೋಸೆಯನ್ನು ತಗೊಂಡು ನೋಡಿ ಈ ಥರ ಸ್ಕ್ವೇರ್ ಪೀಸಾಗಿ ಕಟ್ ಮಾಡ್ತಾ ಇದ್ದೀನಿ. ಹೀಗೆ ಕಟ್ ಮಾಡಿ ಆದ ನಂತರ ಇದನ್ನು ಬಿಡಿಸ್ಕೊಳ್ಬೇಕು. ಒಟ್ಟಿಗೆ ನಾವು ಕಟ್ ಮಾಡಿರೋದ್ರಿಂದ ಸಪ್ರೇಟಾಗಿ ಮಾಡ್ಕೊಳ್ಬೇಕು ಅದನ್ನು. ಇದಂತೂ ತುಂಬಾ ಡಿಫ್ರೆಂಟಾಗಿ ಅಂತೂ ಅಷ್ಟೇ ಟೇಸ್ಟಿಯಾಗಿ ಅದ್ಭುತವಾಗಿ ಬಂದಿರುತ್ತೆ. ಇದನ್ನು ನೀವು ಬರೀ ಲಂಚ್ ಬಾಕ್ಸಿಗೆ ಅಂತಲೇ ಅಲ್ಲ, ಮಕ್ಕಳಿಗೆ ನೀವು ಬ್ರೇಕ್ಫಾಸ್ಟಿಗೆಲ್ಲ ಇದನ್ನು ಮಾಡ್ಕೊಳ್ಬೋದು. ತುಂಬ ಸೂಪರಾಗಿರುತ್ತೆ. ಈಗ ದೋಸೆಯನ್ನೆಲ್ಲ ಸಣ್ಣದಾಗಿ ಈ ಥರ ಸ್ಕ್ವೇರ್ ಪೀಸಾಗಿ ಕಟ್ ಮಾಡಿ ಆದ ನಂತರ ಅದನ್ನೊಂದು ಸೈಡಲ್ಲಿ ಇಟ್ಟಿರೋಣ. ಅದಾದಮೇಲೆ ಇಲ್ಲೊಂದು ಸ್ಟವ್ ಮೇಲೆ ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಅದರಲ್ಲಿ ಈಗ 2 ರಿಂದ 3 ಟೇಬಲ್ ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಇನ್ನು ಸಣ್ಣದಾಗಿ ಹೆಚ್ಚಿರುವಂತಹ ಹಸಿ ಶುಂಠಿಯನ್ನು ಹಾಕ್ಕೊಳ್ಬೇಕಿಲ್ಲಿ, ಮತ್ತು ಹಸಿ ಬೆಳ್ಳುಳ್ಳಿಯನ್ನು ಕೂಡ ಸಣ್ಣದಾಗಿ ಹೆಚ್ಚಿರೋದನ್ನು ಹಾಕ್ಕೊಂಡಿದ್ದೀನಿ. ಮತ್ತೊಂದು ಸ್ವಲ್ಪ ಖಾರಕ್ಕೆ ನಿಮಗೆ ಹಸಿಮೆಣಸಿನಕಾಯನ್ನು ಕೂಡ ಸಣ್ಣದಾಗಿ ಹೆಚ್ಚಿರೋದನ್ನು ಹಾಕ್ಕೊಂಡಿದ್ದೀನಿ. ಇವೆಲ್ಲವನ್ನು ಸರಿಯಾಗಿ ಈಗ ರೋಸ್ಟ್ ಮಾಡ್ಕೊಳ್ಬೇಕು, ಅಥವಾ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಬೇಕಾಗತ್ತೆ. ಈಗ ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೊಂಡಿದ್ದೀನಿ. ಇನ್ನು ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ ಪೀಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಮೀಡಿಯಮ್ ಸೈಜಿದ್ದು 1.5 ಈರುಳ್ಳಿಯನ್ನು ನಾನು ಹಾಕ್ಕೊಂಡಿದ್ದೀನಿ. ಈರುಳ್ಳಿಯನ್ನು ಹಾಕಿ ಆದ ನಂತರನೂ ಹಾಗೆಯೇ ಹಸಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ತುಂಬ ಕಮ್ಮಿ ಉರಿಯಲ್ಲೇ ಇಟ್ಕೊಂಡು ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಬೇಕು. ಈಗ ಈರುಳ್ಳಿ ಎಲ್ಲ ಬೆಂದು ಹಸಿ ವಾಸನೆ ಎಲ್ಲ ಹೋಯಿತು ಅನ್ನುವಾಗ ಇದಕ್ಕೆ ಟೊಮೆಟೊ ಸಾಸನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ಒಂದು ಹತ್ರ ಒಂದು 3 ರಿಂದ 4 ಟೇಬಲ್ ಚಮಚ ಆಗುವಷ್ಟು ಟೊಮೆಟೊ ಸಾಸನ್ನು ಹಾಕ್ಕೊಂಡಿದ್ದೀನಿ. ಇನ್ನು ಈರುಳ್ಳಿ ಜೊತೆಗೆ ಅದು ಸರಿಯಾಗಿ ಮಿಕ್ಸ್ ಆಗಲಿ. ಮತ್ತು ಇದಕ್ಕೆ ಹಾಕುವಂತಹ ಮಸಾಲೆಯನ್ನೆಲ್ಲ ನೋಡ್ಕೊಳ್ಳೋಣ. ಇಲ್ಲಿ ಬ್ಲ್ಯಾಕ್ ಪೆಪ್ಪರನ್ನು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಚಾಟ್ ಮಸಾಲವನ್ನು ಹಾಕ್ಕೊಳ್ಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈಗಲೇ ಹಾಕ್ಕೊಳ್ಳೋಣ. ಇನ್ನು ಉಪ್ಪಾಗಿರ್ಬೋದು, ಮಸಾಲೆಯನ್ನೆಲ್ಲ ಹಾಕಿ ಆದ ನಂತರ ಒಮ್ಮೆ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಇದಕ್ಕೆ ನಾವೀಗ ಅರ್ಧ ಲೋಟೆ ಆಗುವಷ್ಟು ನೀರನ್ನು ಮತ್ತೆ ಹಾಕ್ಕೊಳ್ಬೇಕು. ನೀವು ಯಾವ ಕ್ವಾಂಟಿಟಿಯಲ್ಲಿ ತಗೊಂಡಿರ್ತೀರೋ ಅದಕ್ಕೆ ಕ್ವಾಂಟಿಟಿಗೆ ಅನುಸಾರವಾಗಿ ನೀರನ್ನು ಹಾಕ್ಕೊಂಡ್ರೆ ಸಾಕು. ಇಲ್ಲಿ ನಾನು ಅರ್ಧ ಲೋಟ ಆಗುವಷ್ಟು ನೀರನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಇನ್ನೊಮ್ಮೆ ಸರಿಯಾಗಿ ಮಗುಚೋಣ, ಮತ್ತು ಇದನ್ನು ಒಂದು ಕುದಿ ಬರೋದಕ್ಕೆ ಬಿಡಬೇಕು. ಒಂದು ಕುದಿ ಬಂದ ನಂತರ ನಾವಾಗಲೇ ಕಟ್ ಮಾಡಿ ಇಟ್ಟಂತಹ ನೀರು ದೋಸೆ ಪೀಸನ್ನು ಹಾಕ್ಕೊಂಡು ಮಗುಚಿದ್ರೆ ಆಯಿತು. ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಇದು ನಾವೀಗ ಮಂಚೂರಿಯನ್ನೆಲ್ಲ ಮಾಡ್ತೀವಿ ನೋಡಿ, ಅದೇ ಥರನೇ ಇದನ್ನು ಕೂಡ ಮಾಡೋದು. ಬಟ್ ನಿಮಗೆ ಮಸಾಲೆ ಬೇಕು ಅಂತಂದರೆ ಇನ್ನು ಬೇರೆ ಮಸಾಲೆ, ಗರಂ ಮಸಾಲೆನೆಲ್ಲ ಆ್ಯಡ್ ಮಾಡ್ಕೊಳ್ಬೋದು. ಸ್ವಲ್ಪ ಬೆಣ್ಣೆಯನ್ನು ಕೂಡ ಹಾಕಿದ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ.
ಈಗ ಒಂದು ಕುದಿ ಬರ್ತಾ ಇದೆ. ಕುದಿ ಬಂದ ನಂತರ ಈಗ ಸಣ್ಣದಾಗಿ ಕಟ್ ಮಾಡಿರುವಂತಹ ನೀರು ದೋಸೆ ಪೀಸನ್ನು ಹಾಕಿ ಸರಿಯಾಗಿ ಒಮ್ಮೆ ಮಗಚೋಣ. ಚೆನ್ನಾಗಿ ಅದು ಹೊಂದ್ಕೊಳ್ಬೇಕು ಮಸಾಲೆ ಜೊತೆಗೆಲ್ಲ. ಇಷ್ಟೇ ಇದು. ಇದನ್ನು ಇನ್ನು ಸರ್ವ್ ಮಾಡ್ಕೊಳ್ಬೋದು. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಚೆನ್ನಾಗಿ ಈವನ್ ಆಗಿ ಮಿಕ್ಸ್ ಆಗುತ್ತೆ. ಇನ್ನು ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೊನೆಯದಾಗಿ ಹಾಕ್ಕೊಂಡ್ರೆ ಆಯಿತು. ನಾವು ಟೊಮೆಟೊ ಸಾಸನ್ನು ಹಾಕಿರೋದ್ರಿಂದ ಹುಳಿಯ ಅಂಶ ಅದರಲ್ಲೇ ಇರುತ್ತೆ. ನಿಮಗೆ ಬೇಕಂತಂದರೆ ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೊಳ್ಬೋದು, ಏನೂ ಅಡ್ಡಿ ಇಲ್ಲ. ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಮೇಲಿಂದ ಉದುರಿಸ್ಕೊಂಡಿದ್ದೀನಿ. ಇನ್ನು ಲಂಚ್ ಬಾಕ್ಸಿಗೆ ಇದನ್ನು ಮಕ್ಕಳಿಗೆ ಹಾಕಿ ಕೊಡ್ಬೋದು. ಬರೀ ಲಂಚ್ ಬಾಕ್ಸಿಗೆ ಅಂತಲೇ ಅಲ್ಲ, ನೀವು ಬ್ರೇಕ್ಫಾಸ್ಟಿಗೆಲ್ಲ ಇದನ್ನು ಮಾರ್ನಿಂಗಿಗೆ ಬೆಳಿಗ್ಗೆಗೆ ಮಾಡ್ಕೊಳ್ಬೋದು, ಅಥವಾ ಸಂಜೆ ತಿಂಡಿಗಾದರೂ ಇದನ್ನು ಮಾಡ್ಕೊಳ್ಬೋದು. ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಟ್ರೈ ಮಾಡಿ ನೋಡಿ ನೀವು ಕೂಡ. ಒಂದೇ ರೀತಿಯಾದಂತಹ ದೋಸೆ ಆಗಿರಬಹುದು, ಯಾವುದೇ ರೀತಿಯಾದಂತಹ ತಿಂಡಿಯನ್ನು ತಿಂದು ಬೇಜಾರಾಗಿದ್ದಾಗ ಈ ಥರದ ಡಿಫ್ರೆಂಟ್ ಆಗಿರುವಂತಹ ರೆಸಿಪಿಗಳನ್ನೆಲ್ಲ ಟ್ರೈ ಮಾಡಿ ನೋಡ್ಬೋದು. ಇವತ್ತಿನ 3 ರೀತಿಯಾದಂತಹ ನೀರು ದೋಸೆಯಿಂದ ಮಾಡುವಂತಹ ಲಂಚ್ ಬಾಕ್ಸ್ ರೆಸಿಪಿಗಳು ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ರುಚಿಯೊಂದಿಗೆ. ಅಲ್ಲಿ ತನಕ ನಮಸ್ಕಾರ.